ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನ್ವಿ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಅತಿಥಿ ನಮ್ಮ ಜೊತೆ ಇದ್ದಾರೆ. ಇವರು 50 ವರ್ಷ ರಂಗಭೂಮಿಯ ಹಿನ್ನೆಲೆ ಇದೆ. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು 40 ವರ್ಷ ಆಗಿದೆ. ಇದುವರೆಗೂ 485 ಚಿತ್ರಗಳನ್ನ ಮಾಡಿದ್ದಾರೆ. 200 ಚಿತ್ರ ಇವ್ರ ಕೈನಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಪ್ರಾಜೆಕ್ಟ್ ಬಂದಿದೆ, ಆದರೂ ಮಿಸ್ ಮಾಡ್ಕೊಂಡಿದ್ದಾರೆ. ಅವರೇ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಮೂಗು ಸುರೇಶ್. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ತೆ. ಇವತ್ತಿನ ದಿನ ನನಗೆ ಫ್ರೀಡಮ್ TV ಚಾನಲ್ನವರು ನನ್ನ ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸಂದರ್ಶನಕ್ಕೆ ಶುಭವಾಗಲಿ. ಸರ್, ಈ ಮೂಗು ಸುರೇಶ್ ಅಂದರೆ ಏನು ಸರ್? ನೀವು ಮೂಗು ಉದ್ದ ಇದೆ ಅಂತ ಮೂಗು ಸುರೇಶ್ ಅಂತ ಹೆಸರು ಬಂದಿದ್ದ, ಹೀಗೆ? ಈಗ ನೋಡಿ, ಸಾಮಾನ್ಯವಾಗಿ ಎಲ್ಲ ಚಟುವಟಿಕೆಯಲ್ಲಿ ಸಾಕಷ್ಟು ಜನಗಳು ಭಾಗಿಯಾಗ್ತಾರೆ. ಭಾಗಿಯಾದಾಗ ಅಲ್ಲಿ ಒಂದೇ ಹೆಸರಿನವರು 4-5 ಜನ ಇರ್ತಾರೆ. ಆವಾಗ ಏನು ಮಾಡಬೇಕು? ಅವರ ಆಕೃತಿ ನೋಡಿ ಈ ಥರ ಇದ್ದಾರಲ್ಲ ಅವ್ರನ್ನ ಕರೀರಿ ಅಂತಾರೆ. ಇಲ್ಲ, ಅವರು ಸಣ್ಣಗಿರ್ಬೋದು, ಉದ್ದಕ್ಕಿರ್ಬೋದು, ದಪ್ಪ ಇರ್ಬೋದು, ಅದೆಲ್ಲವನ್ನು ನೋಡಿ ಇಲ್ಲ ಅಂತಂದರೆ ಅವ್ರ ಊರ ಹೆಸರು ಹೇಳ್ತಾರೆ. ಈ ಥರದ್ದು ಏನಾಗಿರುತ್ತೆ. ಅದಕ್ಕೆ ನೋಡಿದ್ರು ಇವ್ರಿಗೆ ಸುರೇಶ್ ಅಂದರೆ 3-4 ಜನ ತಿರುಗೋರು. ಅದು ಮೂಗುದ್ದ ಇದೆಯಲ್ಲ ಸುರೇಶು, ಅವ್ರನ್ನ ಕರ್ಕೊಂಬನ್ನಿ ಅನ್ನೋರು. ಆಮೇಲೆ ಆ ಮೂಗುದ್ದ ಅಂತ ಹೋಗಿ ಕೊನೆಗೆ ಮೂಗಾಯಿತು. ಕೆಲವರು ಬಾಯಿ ತಪ್ಪಿ ಮೂಗ್ ಅಂತ ಅನ್ನೋದು ಬದಲು ಮೂಗ ಅಂತಾರೋ ಅಂತ ಅನ್ನೋದು ಉಂಟು, ಬಾಯಿ ತಪ್ಪಿ. ಕೆಲವೊಂದು ಸರಿ ಮೂಗೂರು ಸುಂದರಮ್ಮು ನೆನೆಸ್ಕೊಂಬಿಟ್ಟು ಮೂಗೂರು ಸುಂದರಮ್ಮ ಅಂತ ಅನ್ನೋದು ಅವ್ರ ಹೆಸರು ನಮ್ಗೆ ಹೇಳೋರು. ಇಲ್ಲ ಮೂಗೂರು ಸುರೇಶ್ ಅನ್ನೋರು. ಈ ಥರದ್ದೆಲ್ಲ ಆಗಿ ಗೊಂದಲ ಸೃಷ್ಟಿಯಾಗಿ ಕೊನೆಗೆ ಮೂಗ್ ಸುರೇಶ್ ಅಂತ ಉಳ್ಕೊಂತು. ಪಾಪ್ಯುಲರ್ ಆಗೋಯ್ತು. ಮೊದಲು ಮುಜುಗರ ಆಗ್ತಿತ್ತು. ನಂತರ ಪರವಾಗಿಲ್ಲಪ್ಪ, ಇದು ಮೂಗು ನನ್ನ ಜೊತೆಗೆ ಸೇರಿದ್ರಿಂದ ನನಗೆ ಅದೃಷ್ಟ ಕುಲಾಯಿಸಿದೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಈಗ ಈ ಮೂಗುನ ಡಿಫ್ರೆಂಟಾಗಿ ಹೇಳಿದಾಗ ನಿಮ್ಗೇನು ಕೋಪ ಬರ್ತಾ ಇತ್ತಾ ಅಥವಾ ಹೇಗೆ? ಕೋಪ ಬರ್ತಿರಲಿಲ್ಲ, ಸರಿಪಡಿಸಿದೆ. ಏನಪ್ಪ ನಮ್ಮ ಹೆಸರು ಹಾಳು ಮಾಡ್ತಾರಲ್ಲಪ್ಪ ಬೇರೆ ಥರ ಹೇಳಿದಾಗ. ಮೂಗ ಅಂದಾಗ ಸ್ವಾಮಿ ನಾನು ಮೂಗ ಅಲ್ಲ, ಮಾತು ಬರುತ್ತೆ ಅಂತಿದ್ದೆ. ಮೂಗೂರು ಸುರೇಶ್ ಅಂದಾಗ ನೀವು ಮೂಗೂರು ಸುಂದರ್ ರಿಲೇಟಿವ್ ಅಂದ್ರೆ ಖಂಡಿತ ಇಲ್ಲ. ನಮ್ಮಪ್ಪ ಒಳನೇಸ್ಪುರದ ಹತ್ರ ಮಾರ್ಗೊಂಡಹಳ್ಳಿ ಅಂತ ಒಂದು ಊರಿದೆ, ಆ ಊರು ನಮ್ಮದು. ಮೂಗ್ ಸುರೇಶ್ ಅಂದ್ಬಿಟ್ಟು ಎಲ್ಲ ನಿರ್ದೇಶಕರು ಅವರು ಕರಿತಾ ಅದು ಮೂಗಿಗೆ ಬಂದು ಸೇರಿಕೊಂಡಿದೆ ಅಷ್ಟೇ, ಬಿಟ್ಟರೆ ಅದು ಬೇರೆ ಏನಿಲ್ಲ. ಮೂಗೂರು ಅಂತ ಅಂದ್ಬಿಟ್ಟು ಮೂಗ್ ಸುರೇಶ್ ಅಂತ ಹೇಳಿ ಅಂತ ನಾನು ಸರಿಪಡಿಸಿದೆ. ಅದರಲ್ಲಿ ನಾವು ಕೋಪ ಮಾಡ್ಕೊಳ್ಳೋದೇನಿದೆ? ನಮ್ಮ ಬಗ್ಗೆ ಏನೋ ಆ ವಿಶ್ಲೇಷಣೆ ಕೊಡೋವಂಥದ್ದು, ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಅವಕಾಶ ಸಿಗುತ್ತಲ್ಲ, ಹೇಳ್ಬಿಡೋದು. ಈಗ ಸಿಗಲಿಲ್ಲ ಅಂದರೆ ಹೇಳೋದು ಅವ್ರು ಮೂಗೂರು ಸುಂದರ್ ಅಂತಲೇ ಇಟ್ಕೊಂಡಿರ್ತಾರೆ, ಮೂಗೂರು ಸುರೇಶ್ ಅಂತಲೇ ಹೇಳ್ತಾ ಇರ್ತಾರೆ. ಸುಮ್ಮನೆ ಆಗ್ಬಿಡೋದು ಅಷ್ಟೇ. ಎಷ್ಟು ಸರಿ ಹೇಳೋದು, ಸುಮ್ಮನೆ ಆಗೋದಷ್ಟೇ. ಸರ್, ಈಗ ಹೊಳೆ ನರಸೀಪುರದ ಹತ್ರ ಮಾರ್ಗೋಡ್ನಹಳ್ಳಿನಲ್ಲಿ ಹುಡ್ತೀರಾ. ಬೆಂಗಳೂರಿನ ಪಯಣ ಹೇಗೆ ಸರ್ ನಿಮ್ಮದು? ನಾನು ಹೊಳೆ ನರಸೀಪುರದ ಹತ್ರ ಮಾರ್ಗೋಡ್ನಹಳ್ಳಿ ಅಂತಂದರೆ ನಮ್ಮ ತಾಯಿ ಸತ್ತಾಗ ಅಲ್ಲಿಗೆ ಹೋಗಿದ್ದು. ನಮ್ಮ ತಂದೆ ಬಿಫೋರ್ ಇಂಡಿಪೆಂಡೆನ್ಸು ಶೇಖ್ದಾರ್ ಅಂತ ಇತ್ತು ಅವಾಗ ಪೋಸ್ಟ್. ಈಗನ ರೆವಿನ್ಯೂ ಇನ್ಸ್ಪೆಕ್ಟ್ರು. 11,500 ರೂಪಾಯಿಗೆ ಬ್ರಿಟಿಷ್ ಟೋಪಿ ಹಾಕ್ಕೊಂಡು ಕೆಲಸಕ್ಕೆ ಸೇರಿದರು. ಅವರು ಫಾಲೋಯರ್ಸ್ ಅರ್ಧ ಮೀಸೆ ಇಟ್ಕೊಂಡು, ಅವಾಗ ಚಾರ್ಲಿ ಚಾಪ್ಲಿನ್ ಮೀಸೆ ಆ ಥರದ ಇದ್ದರು. ಆಮೇಲೆ ಅವರು ಅದನ್ನೆಲ್ಲ ತೆಗೆದು ಇದು ಮಾಡಿದ್ರು. ನಾನು ಪ್ರಾರಂಭದ ದಿನಗಳಲ್ಲಿ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು ದಾಟಿ ನಮ್ಮಪ್ಪ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಟ್ರಾನ್ಸ್ಫರ್ ಆದಂಗೆ ಅಲ್ಲೆಲ್ಲ ಹೋಗಿ ಅಲ್ಲೂ ಕೂಡ ಅಲ್ಪ ಸ್ವಲ್ಪ ಕಲೆಗಳಲ್ಲಿ ವಾರ್ಷಿಕೋತ್ಸವದಲ್ಲೆಲ್ಲ ಭಾಗವಹಿಸಿದೆ, ಆಸಕ್ತಿ ಇತ್ತು. ನಂತರ ಬೆಂಗಳೂರಿಗೆ ಬಂದ ತಕ್ಷಣ ಕಾಲೇಜಿಗೆ ಸೇರಿ, ಕಾಲೇಜ್ ಆದಮೇಲೆ ಇಲ್ಲಿ ಜೀವನ್ ವಿಮಾನಗರ ಅಂತ ಒಂದು ಪ್ಲೇಸು, ಅಲ್ಲಿ ಕ್ವಾರ್ಟರ್ಸ್ನಲ್ಲಿ ಅಲ್ಲಿ ಎಲ್ಲ ಹುಡುಗರುಗಳೆಲ್ಲ ವರ್ಷಕ್ಕೊಂದು 2 ಸರಿ ನಾಟಕಗಳು ಅದೆಲ್ಲ ಮಾಡ್ತಿರೋ, ಅವ್ರ ಜೊತೆ ಸೇರಿಕೊಂಡು. ಹೆಂಗೆ ಸರ್ ಈಗ? ಅಲ್ಲ, ಅದು ಈಗ ನಿಮ್ಮ ಕುಟುಂಬದಲ್ಲಿ ಏನಾದರೂ ಹಿನ್ನೆಲೆ ಇತ್ತಾ ಈ ರಂಗಭೂಮಿ ಅಥವಾ ಕಲೆ, ನಾಟಕ ಈ ಥರದ್ದು ಏನಾದರೂ ಹಿನ್ನೆಲೆ ಇತ್ತಾ, ಹೇಗೆ? ನಮ್ಮ ತಂದೆ ಅವರು ವೀರಣ್ಣ ಅಂತ, ಅವರು ಪಿಟೀಲ್ ನುಡಿಸಿದಂತೆ, ಭಕ್ತಿಗೀತೆಗಳು ಹೇಳ್ತಿದ್ದಂತೆ. ನಮ್ಮ ತಂದೆ ಹೆತ್ತೂರಲ್ಲಿ ಗುಬ್ಬಿ ವೀರಣ್ಣನ ಕಂಪ್ನಿ ಬಂದಾಗ ಇವ್ರು ಹೋಗಿ ಅಲ್ಲಿ ಕೂತ್ಕೊಳ್ಳೋರಂತೆ. ಕೂತ್ಕೊಂಡ್ಕೊಂಡು ಕಂಪ್ನಿ ಬೇರೆ ಕ್ಯಾಂಪು ಬೇರೆ ಊರಿಗೆ ಹೋದಾಗ ಒಟ ಹೊಡಿದ್ರಂತೆ ಜೊತೇಲಿ. ನಮ್ಮ ತಂದೆ ಹೋಗಿ ಅವ್ರನ್ನ ಉಪಾಯದಿಂದ ಕರ್ಕೊಂಡೋಗಿ ಊರು ತಲುಪಿಸ್ಬಿಟ್ರಂತೆ. ಸದ್ಯ ನಮ್ಮಪ್ಪ, ನಮ್ಮ ತಾತ ಕಂಪ್ನಿ ಜೊತೆ ಸೇರಿಬಿಟ್ಟಿರೋರು. ಅದು ಸಂತತಿ ಬೆಳೀತು. ಬಟ್ ಅದು ನನಗೆ ಆ ರಕ್ತದಿಂದ ಬಂತು ಅಂತ ಹೇಳೋದಕ್ಕಾಗಲ್ಲ. ಎಷ್ಟೋ ಜನ ಕಲಾವಿದರುಗಳು ಅವರ ವಂಶದಲ್ಲಿ ಇಲ್ಲದೇ ಇದ್ದರೂ ಕೂಡ ಕಲಾವಿದರಾಗಿ ಬೆಳಕಿಗೆ ಬರ್ತಾರೆ. ನಿಮ್ಮೊಳಗೆ ಒಬ್ಬ ಕಲಾವಿದ ಅನ್ನೋದು ನಿಮ್ಗೆ ಯಾವಾಗ ಅರಿವಾಯಿತು ಸರ್? ಯಾವಾಗ ನನ್ನೊಳಗೆ ಒಬ್ಬ ಕಲಾವಿದ ಅನ್ನೋದಕ್ಕಿಂತ ನನಗೆ ಆಸಕ್ತಿ,
ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಾನು ಹಾಡಬೇಕು, ಇಲ್ಲ ನಾಟಕ ಮಾಡಬೇಕು. ಹಾಡಿನಲ್ಲೂ ನಾನು ಭಾಳ ಚೆನ್ನಾಗಿ ಹಾಡ್ತಿದ್ದೆ ಮೊದಲು. ಆಮೇಲೆ ಕ್ರಮೇಣ ಧ್ವನಿ ಒಡೆದ ಮೇಲೆ ಅದು ಹಾಡಿಗೆ ಕಡೆ ಅಷ್ಟು ಗಮನ ಕೊಡಲಿಲ್ಲ. ಓದಿನ ಕಡೆ ಮತ್ತು ಬದುಕಿನ ಆ, ಓಡಾಟ, ಗೊಂದಲದ ಸ್ಥಿತಿಗಳು ಸುಮಾರು 7ನೇ ಕ್ಲಾಸಲ್ಲಿದ್ದಾಗ ನಮ್ಮ ತಾಯಿ ತೀರೋದ್ರು. ನಾನು ಬೇರೆ ಬೇರೆ ಮನೆಯಲ್ಲಿ ಬೆಳೆದೆ. ಸೊ ಆಗ ಬೇರೆ ಬೇರೆ ಅಂತಂದರೆ ನಮ್ಮ ತಂದೆಯವರು ರಿಟೈರ್ ಆದರು. ಅಕ್ಕದಿರ ಮನೇಲಿ ನಾನು ಸಪ್ರೇಟಾಗಿ ಇಂಡಿಪೆಂಡೆಂಟಾಗಿ ಬೆಳೆದಾಗ ಅದೇನು ಅಂತಂದ್ರೆ ಅದಕ್ಕೆ ಗಮನ ಕೊಡೋಕ್ಕಾಗಲಿಲ್ಲ. ಆದರೂ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಅಂತಂದರೆ ನಾನು ಮುಂದಿರ್ತಿದ್ದೆ. ನಮಗೇನು ಅಂತಂದರೆ ನಮಗೆ ಆ ಥರದ್ದು ಇನ್ಫೀರಿಯಾರಿಟಿ ಕ್ವಾಲಿಟಿ ಇರಲಿಲ್ಲ. ಎಂಥ ಎಷ್ಟೇ ಇದನ್ನ ಮಾಡ್ಬೇಕಂತ ಅನ್ಕೊಂಡ್ರೆ ಫಿಕ್ಸ್ ನೀವು ಮಾಡ್ಬಿಡ್ಬೇಕು ಅಷ್ಟೇ. ನಾನು ವೇದಿಕೆ ಹತ್ತಬೇಕು ಅಂತಂದರೆ ಅದು ಹಿಟ್ಟಾರ್ ಕುಕ್ಕು. ನಾನು ವೇದಿಕೆ ಹತ್ತಿಬಿಡ್ತಿದ್ದೆ, ಇಲ್ಲ ಆ್ಯಂಕರಿಂಗಿಗೆ ಹತ್ತುತ್ತಿದ್ದೆ, ಇಲ್ಲ ಅಂತಂದರೆ ಯಾವುದೋ ಒಂದು ನಾಟಕಕ್ಕೆ ಹತ್ತುತ್ತಿದ್ದೆ, ಇಲ್ಲ ಅಂತಂದರೆ ಏನಾದರೂ ಜೋಕ್ಸ್ ಹೇಳೋಕೆ ಹತ್ತುತ್ತಿದ್ದೆ. ಆಮೇಲೆ ಮಿಮಿಕ್ರಿ ಅಂತ ಶುರು ಆಯಿತು. ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡಿದ್ದೆ. ಆಮೇಲೆ ಇದೆಲ್ಲ ಮರ್ತೋಯ್ತು, ಮಿಮಿಕ್ರಿ ಮಾಡೋದೆಲ್ಲ ಮರ್ತೋಯ್ತು. ಕಾಲೇಜ್ ದಿನಗಳಲ್ಲಿ ಮಿಮಿಕ್ರಿ ಮಾಡ್ತಿದ್ದೆ. ಮೈಕ್ ಸಿಕ್ಕಿದ್ರೆ ಸಾಕು ವೇದಿಕೆ ಮೇಲೆ ಹತ್ಬಿಡ್ತಿದ್ದೆ. ಈ ಥರದ್ದು ಒಂದು ನಾವು ಬಡತನ ಇತ್ತು. ನಾವೇನು ಎಲ್ಲ ಕಾಲೇಜ್ ಹುಡುಗರುಗಳಿಗೆ ಈಗ ಏನು ದಿನಕ್ಕೊಂದು ಡ್ರೆಸ್ಸು, ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಸಂಜೆ ಒಂದು ಡ್ರೆಸ್ ಹಾಕೋರು ಇರ್ತಾರೆ. ನಮಗೆ ಇಡೀ ವರ್ಷ ಒಂದೇ ಪ್ಯಾಂಟು ಒಂದೇ ಶರ್ಟ್ನೇ ಅದನ್ನೇ ಒಕ್ಕೊಂಡು ಐರನ್ ಮಾಡಿಕೊಂಡು ಶುಭ್ರವಾಗಿ ಕಾಲೇಜಲ್ಲೇ ಮಿಂಚಿದವರು ನಾವು. ಯಾರೋ ಅವನು IAS ಆಫೀಸರ್ ಮಗ ಬಂದರು ಅಷ್ಟೇ, ಮಿನಿಸ್ಟ್ರ್ ಮಗ ಬಂದರು ಅಷ್ಟೇ, ಅವ್ರಿಗಿಂತ ನಾವೇ ಮೇಲಿರ್ತಿದ್ವಿ. ನಮ್ಮಪ್ಪ ರಿಟೈರ್ಡ್ ರೆವಿನ್ಯೂ ಇನ್ಸ್ಪೆಕ್ಟ್ರು, ಹಳ್ಳೀಲಿ ಜಮೀನು ಮಾಡ್ಸೋಕೆ ಹೋಗಿದ್ರು. ಹಳ್ಳಿಯಿಂದ ಬಂದು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಮಿಂಚ್ತಾ ಇದ್ವಿ. ಆ ಒಂದು ಪ್ರತಿಭೆ ಏನಂತಂದರೆ ಒಳಗಡೆ ಇತ್ತಲ್ಲ ಅರ್ಜು, ನಾನು ಬೆಳಿಬೇಕು, ನಾನು ಎಲ್ಲರ ಮಧ್ಯೆ ಕಾಣಿಸ್ಕೋಬೇಕು, ಎಲ್ಲರ ಮಧ್ಯೆ ನಾನು ನಟ ಅಂತ ಬೆಳಿಬೇಕು, ಇಲ್ಲಾಂತಂದರೆ ಒಬ್ಬ ಕೇಂದ್ರ ವ್ಯಕ್ತಿಯಾಗಿ ಅಂತಂದರೆ ಮುಖ್ಯವಾಗಿ ಎಲ್ಲರನ್ನು ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು. ಎಲ್ಲೇ ಇದ್ರು, ಯಾವುದೇ ಕ್ಷೇತ್ರದಲ್ಲಿದ್ರು, ಅದೇ ಹಂಗಂತ ನಾವು ಭಾಳ ಒಂದು ಒಳ್ಳೆ ಗಾಯಕ ಅಲ್ಲ, ಒಳ್ಳೆ ನಟ ಅಂತಂದರೆ ಏನೋ ಒಂದು ಸಾಮಾನ್ಯ ಮಟ್ಟದಲ್ಲಿ ಒಬ್ಬ ನಟ ಅಂತ ಗುರುತಿಸ್ಕೊಂಡಿದ್ದೀನಿ. ಬೆನ್ನು ತಟ್ಟೋಷ್ಟ 4 ಜನ ಕಂಡ್ರೆ ನಮ್ಮನ್ನು ಮಾತಾಡ್ಸೋಷ್ಟು, ಚೆನ್ನಾಗಿ ಮಾಡ್ತೀಯಪ್ಪ ನೀನು ಅನ್ನೋದು, ಚೆನ್ನಾಗಿ ಮಾಡ್ತೀರಿ ನೀವು ಅನ್ನೋದು, ಸರ್ ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್, ಈ ಒಂದು ಬೇಷ್ಗಿರಿಗೆ ನಾನು ಮೇಲಿದ್ದೆ. ಈಗ ನೀವು ತಂದೆಗೆ ಮುದ್ದಿನ ಮಗ ಆಗಿದ್ರ ಅಥವಾ ತಾಯಿಗೆ ಮುದ್ದಿನ ಮಗ ಆಗಿದ್ರ? ತಂದೆ ಖಂಡಿತ ಮುದ್ದಿನ ಮಗ ಅಲ್ಲ, ತಾಯಿಗೆ ಮುದ್ದಿನ ಮಗ. ಪೆಟ್ಟು ಕೊಡ್ತಾ ಇದ್ರ ನಿಮ್ಗೆ? ತಂದೆ ಪೆಟ್ಟು ಅಂದರೆ ಮಾತಿನ ಪೆಟ್ಟು. ನಮ್ಮಪ್ಪ ಯಾವಾಗಲೂ ಅವನ ಪುಣ್ಯ ಕೈಯಲ್ಲಿ ಹಿಂಗೆ ಎಳ್ಕೊಂಡು ಕುಂಡಿ ಮೇಲೆ ಹೊಡೆದಿದ್ದು ನೆನಪಿದೆ ಅಷ್ಟೇ. ಬಿಟ್ಟರೆ ಒಂದೇ ಸರ್ತಿ ನನ್ನ ಜೀವನದಲ್ಲಿ ಯಾವತ್ತೂ ನಮ್ಮಪ್ಪ ಹೊಡೆದೋರಲ್ಲ. ಮಾತಿನ ಪೆಟ್ಟು. ಕೂತ್ರೆ ಬೈಯೋರು, ನಿಂತರೆ ಬೈಯೋರು. ಅಷ್ಟು ಅದೇನಾದರೂ ನಮ್ಮ ಮಕ್ಕಳಿಗೆ ಈಗಿನ ಕಾಲದಲ್ಲಿ ನಾನು ಬೈದಿದ್ದರೆ ನಮ್ಮನ್ನು ಬಿಟ್ಟು ಯಾವಾಗಲೂ ಓಡೋಗ್ಬಿಟ್ಟಿರೋರು. ಇವತ್ತು ಪ್ರೀತಿ ಮಾಡ್ತೀವಿ, ನಾವು ಮಕ್ಕಳನ್ನ ಪ್ರೀತಿ ಮಾಡ್ತೀವಿ, ರೇಗಾಡ್ತೀವಿ, ಆರ್ಗ್ಯೂ ಮಾಡ್ತೀವಿ. ಬಟ್ ಅವರು ನಮಗಿಂತ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಅಂತಂದರೆ, ಬುದ್ಧಿ ಮಟ್ಟದಲ್ಲಿ. ಅದನ್ನು ಸುಮ್ಮನೆ ಆಗ್ಬಿಡ್ತೀವಿ ನಾವು, ನಮ್ಮ ಮಾತು ನಡೆಯಲ್ಲ ಅಂತ ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ನಮ್ಮಪ್ಪ ಅವ್ರ ಮಾತು ಕೇಳ್ತಾ ಇದ್ವಿ ಅಂತಂದರೆ ಕೂತ್ಕೋಬೇಕು, ನಿಂತ್ಕೊಂಡು ಬೈದು ಇಡ್ತೀವಿ. ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಒಬ್ಬರು ಡಾಕ್ಟ್ರ್ ಇದ್ದರು. ಇಬ್ಬರು ಸೇರಿಕೊಂಡು ನಿಂತ್ಕೊ, ಅಲ್ಲಿ ಗೋಡೆ ಹತ್ರ ನಿಂತ್ಕೊ ಅಂದ್ಬಿಟ್ಟು ಗೋಡೆಗೆ ಅಂಟಿಸ್ಕೊಂಡು ಹೊಡಿತಾಯಿದ್ರು. ಅಂದರೆ ಮಾತಿನಲ್ಲಿ ಹೊಡಿತಾಯಿದ್ರು ಅವರು. ಕಾರಣ ಇಲ್ದಲ್ಲೇ ಬೈತಾಯಿದ್ರು. ಈಗಿನ ಕಾಲದಲ್ಲಿ ಹಂಗೆಲ್ಲ ಬೈದರೆ ಇರ್ತಾರ ಮಕ್ಕಳು? ಯಾರೂ ಇರಲ್ಲ. ನಾವು ಈಗಲೇ ಏನೂ ಬೈದಲ್ಲೇ ನಮ್ಮ ಜೊತೆ ಇರಲ್ಲ. ದೊಡ್ಡವರಾದ್ಮೇಲೆ ಹಕ್ಕಿ ಆ ರೆಕ್ಕೆ ಬಂದ್ಮೇಲೆ ನಮ್ಮ ಜೊತೆ ಇರ್ತವ? ಇಲ್ಲ. ನಿಮ್ಮ ತಾಯಿ ಯಾವಾಗ ಪ್ರೊಟೆಕ್ಟ್ ಮಾಡ್ತಾ ಇದ್ರ ನಿಮ್ಮ ತಂದೆ? ಅಯ್ಯೋ ಭಾಳ ಮುದ್ದು ಅಂದ್ರೆ ನಮ್ಗೆ ಅವ್ರು ಸಾಯೋವರೆಗೂ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ರು. 7ನೇ ಕ್ಲಾಸ್ ಯಾರೋ ಒಬ್ರು ಮನೆ ಎದುರುಗಡೆ ಮನೆಯವರು ಹೇಳಿ, 7ನೇ ಕ್ಲಾಸ್ ಗಡವ ನೀನು, ಅವರು ಅಕ್ಕಿ ಆರಿಸ್ತಾ ಇದ್ರು. ಮಾತಾಡ್ತಾ ಹೆಂಗಸರುಗಳು ಮಾತಾಡ್ತಾರೆ. ನಮ್ಮ ಮಾತಿನ್ನು ಕೇಳಿಸ್ಕೊಂಡಿನೋ ಅಮ್ಮನ ತೊಡೆ ಮೇಲೆ ಎಷ್ಟೊತ್ತು ಹೋಗಿ ಆಟಾಡ್ಕೋಗಿ ಆಚೆಗೆ ಅಂತ ಬೈಯೋರು. ಆಮೇಲೆ ಯಾರೇ ನೆಂಟರು ಬಂದರು, 6ನೇ ವಿಕೆಟು ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಅಮ್ಮಗೆ 6ನೇ ವಿಕೆಟ್. 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, ದೊಡ್ಡ ಕುಟುಂಬ. ಅದ್ರ ಜೊತೆಗೆ ನಮ್ಮ ಜನಲ್ಲಿ ಹೆಚ್ಚು ಕಮ್ಮಿ ಒಂದು 20-25 ಜನ ಓದ್ಕೊಂಡಿದ್ರು. ನಮ್ಮ ಮನೇಲಿ ಆ ಥರ ಬೆಳೆದವರು ಎಲ್ಲರೂ, ನೆಂಟರುಗಳೆಲ್ಲ ಸೇರಿ ದೊಡ್ಡ ಮನೆ. ಎಲ್ಲ ಬಂದವರೆಲ್ಲರೂ ಓಹೋ ಮುದ್ದಿನ ಮಗ ಅಂದರು. ನಮ್ಮ ಅಕ್ಕದಿರು ಅಣ್ಣದಿರು ಎಲ್ಲರೂ ನಮ್ಮ ಅಮ್ಮನ ಮುದ್ದಿನ ಮಗ ಅವನು. ನಮ್ಮಮ್ಮ ಸತ್ತು 2 ವರ್ಷ 3 ವರ್ಷ ಆದರೂ ಹಾಗೆ ಹೇಳ್ತಾಯಿದ್ರು. ಆ ಮುದ್ದು ಎಷ್ಟಿತ್ತು ಅಂದರೆ ನಮ್ಮ ಅಮ್ಮಂಗೆ ನನ್ನ ಮೇಲೆ, ಅವರು ದಿವಂಗತರಾದರೂ ಅದು ಎಲ್ಲರ ಬಾಯಲ್ಲಿ ಉಳ್ಕೊಂಡಿತ್ತು ಅಂತಂದ್ರೆ, ಯಾರಾದ್ರೂ ನೆಂಟರು ಬಂದ್ರೆ ನಮ್ಮ ಚಿಕ್ಕಮ್ಮ ಒಬ್ಬರು, ಅಯ್ಯೋ ತಬ್ಲಿ ಮಗು ಎಷ್ಟು ಮುದ್ದಾಗಿ ಬೆಳೆತು ನಮ್ಮ ಅಕ್ಕ ಬಿಟ್ಟೋಗ್ಬಿಟ್ಲೋಳು ಅಂತ ಅಂದ್ಬಿಟ್ಟು ಬಂದು ಮೂತಿ ಎಲ್ಲ ತಿವಿಯೋರು. ಅವಾಗ ಇವರು, ಅಯ್ಯೋ ನಾವೇನು ನೋಡ್ಕೊಳ್ಳೋದಿಲ್ವಾ
ಅಂತ ಅನ್ನೋದು ಒಂದು ಜಲಸ್ ಇರೋದು. ಅತಿ ಚಿಕ್ಕ ವಯಸ್ಸಿಗೆ ನಿಮ್ಮ ತಾಯಿ ತೀರೋಗ್ತಾರೆ, ಆ ಕ್ಷಣ ಹೇಗಿತ್ತು ಸರ್ ಆ ಘಟನೆ? ನನಗೆ ನಮ್ಮ ತಾಯಿ ಅವರು ಹುಷಾರು ತಪ್ಪಿದ್ರು. ಒಂದು 6 ತಿಂಗಳು ಟೈಫಾಯ್ಡ್ ಆಗಿ ರಿಲ್ಯಾಪ್ಸ್ ಆಗಿ ಎಲ್ಲ ಹುಷಾರು. ಅವಾಗ ನನ್ನ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ಮೊಮ್ಮಗ ಬೇರೆ ಬಂದ್ಬಿಟ್ಟಿದ್ದ ಒಬ್ಬ. ಅವನ ಹತ್ರ ಜಾಸ್ತಿ ಅವನು ಹೋಗಿ ಅಲ್ಲಿ ಇದ್ರು. ನನ್ನೊಂದು ಸ್ವಲ್ಪ ಅವರ ನೋವಿನಲ್ಲಿ ನನ್ನನ್ನು ಮರೆತುಬಿಟ್ರು. ಅಷ್ಟು ನಾನು ಹತ್ರ ಹೋಗೋಕ್ಕಾಗಲಿಲ್ಲ. ಹೋಗ್ತಿದ್ದೆ. ಅವರು ಹಾಸ್ಪಿಟ್ಲಿಗೆ ಸೇರುವಾಗ ಅಣ್ಣ ತಮ್ಮಂದಿರಿಬ್ಬರು ಜಗಳಾಡ್ಕೊಂಬಿಟ್ರಪ್ಪ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬೇಗ ಬಂದುಬಿಡ್ತೀನಿ ಅಂದರು. ಆಪ್ರೇಷನ್ಗೆ ಅಂತ ಅಲ್ಲಿಂದ ಕೊಣನೂರಿಂದ ಅರಸೀಕೆರೆ ಕರ್ಕೊಂಡೋದ್ರು. ಆಪ್ರೇಷನ್ ಆಗಿ 2 ದಿನಕ್ಕೆ ತೀರೋದ್ರು ಅವರು. ಹೊಟ್ಟೆ ಆಪ್ರೇಷನ್ ಆಗಿ ಅಲ್ಸರ್ ಆಗಿಬಿಟ್ಟಿತ್ತು ಅಂತ. ಸರಿ, ಆ ಮಾತ್ರೆಗಳೆಲ್ಲ ತಿಂದು ಹಾಳಾಗ್ಬಿಟ್ಟಿತ್ತು, ಇಂಟೆಸ್ಟೈನ್ ಹಾಳಾಗ್ಬಿಟ್ಟಿತ್ತು. ನೋಡ್ಕೊಳ್ಳೋರಿಲ್ಲ ಪಾಪ, ತೀರೋಗ್ಬಿಟ್ರು. ಅದಾದಮೇಲೆ ಸತ್ತೋದ್ರು ಅಂದ ತಕ್ಷಣ ನನಗೇನು ರಿಯಾಕ್ಷನ್ಸೇ ಏನೂ ಗೊತ್ತಾಗಿಲ್ಲ. ತೀರೋದ್ರಾ ನಾವು ಒಂದು ಕ್ಷಣ. ಯಾಕೆ ಅಂತಂದರೆ ಒಂದು 6 ತಿಂಗಳು ನಮ್ಮಮ್ಮ ನನ್ನಿಂದ. ಯಾಕೆ ನೀವು ಅದಕ್ಕಿಂತ ಮುಂಚೆ ಯಾರೋ Feel ಆಗಿಲ್ಲ. ಸಾವಿನ ಸುದ್ದಿ ಕೇಳಿರ್ಲಿಲ್ವಾ, ನೋಡಿರ್ಲಿಲ್ವಾ, ಅಥವಾ ನಿಮಗೆ ಫೀಲ್ ಆಗ್ಲಿಲ್ವಾ? ಯಾಕೆ ಹಾಗಾಯ್ತು? ನೋಡಿರಲಿಲ್ಲ. ನನಗೆ ಯಾವಾಗಲೂ ಸಾವಿಗೆ ನನಗೆಲ್ಲೂ ಕರ್ಕೊಂಡು ಹೋಗ್ತಿರಲಿಲ್ಲ. ಎಲ್ಲೂ ಸಾವುಗಳು ಅಷ್ಟು ನೋಡಿರಲಿಲ್ಲ. ಸತ್ತೋದ್ರು ಅಂದರು. ಆಮೇಲೆ ಹಿಂಗೆ ಬರ್ತಾರೆ, ಆಮೇಲೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ ಅಂತಂದರು. ಎಲ್ಲಿ ಹೋಗ್ತಾರೆ? ಅರಸೀಕೆರೆಗೆ ಇವರು ಹೋದರು. ಯಾಕೆ ಸತ್ತರು ಏನು ಗೊತ್ತಾಗಲಿಲ್ಲ ನನಗೆ. ಯಾರು ಹೇಳ್ಯಾರ? ಎಲ್ಲ ಅಳ್ತಿದ್ರು, ಇದು ಮಾಡ್ತಿದ್ರು. ನಾನು ಪಾಡಿಗೆ ಸುಮ್ಮನೆ ಹೋಗಿ ಕೂತ್ಕೊಂಡೆ ನೋಡ್ತಿದ್ದೆ. ನನ್ನನ್ನು ಯಾರೂ ಮಾತಾಡ್ಸೋರಿಲ್ಲ. ಆಮೇಲೆ ನಮ್ಮ ಅಕ್ಕನ ಮಗ ಒಬ್ಬ ಮೊಮ್ಮಗ ಇದ್ನಲ್ಲ, ಅವನು ಅಲ್ಲಿ ಬಾಡಿ ಬಂದಿತ್ತು. ಅವ್ರ ಜೊತೆ ಆಟ ಆಡ್ಕೊಂಡಿದ್ದೆ ಅಷ್ಟೇ. ನಾನು ಇವತ್ತು ನೆನಪಿದೆ. ನಮ್ಮ ಅಮ್ಮನ ಬಾಡಿ ಎಲ್ಲ ಬಿದ್ದಿದೆ. ಅಲ್ಲಿ ಶವ ಸಂಸ್ಕಾರ ಮಾಡ್ತಾಯಿದ್ದಾರೆ, ಗುಂಡಿ ತೋಡ್ತಾ ಇದ್ದಾರೆ, ಇದು ಮಾಡ್ತಾರೆ, ಎಲ್ಲ ಪ್ರಿಪೇರ್ ಆಗ್ತಿದ್ರೆ ನನಗೆ ಏನೂ ಅನ್ನಿಸ್ತಾ ಇಲ್ಲ. ಎಲ್ಲರೂ ಬಂದು ಮಾತಾಡ್ಸೋ, ಅಯ್ಯೋ ಬಂದೆಲ್ಲ ಮುದ್ಬಿಡೋರು. ಅವಾಗ 7ನೇ ಕ್ಲಾಸಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲರು, ಮುದ್ದಿನ ಮಗ ಅಂತ ಅಂದ್ಬಿಟ್ಟು ಮುದ್ದಾಡೋರು. ನನಗೆ ಕಣ್ಣಲ್ಲಿ ಕೂಡ ನೀರು ಬರಲಿಲ್ಲ. ಈವನ್ ನಮ್ಮ ತಂದೆ ಸತ್ತಾಗಲೂ ಕೂಡ ನನಗೆ ಕಣ್ಣಲ್ಲಿ ನೀರು ಬರಲಿಲ್ಲ. ಇವಾಗ ನಿಮ್ಮ ತಾಯಿ ನೆನಪು ಕಾಡುತ್ತಾ? ಎಷ್ಟೋ ಸರಿ ನೆನೆಸ್ಕೋತೀನಿ. ಆಮೇಲೆ ತಂದೆ ಕೂಡ ನನಗೆ ಭಾಳ ನೆನಪಾಗುತ್ತೆ. ಯಾಕೆ ಅಂತಂದರೆ ಅವರು ನಾನು ಯಾವಾಗ ಒಂದು ಸ್ಥಿತಿಗೆ ಬಂದೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಎಲ್ಲ ನನ್ನ ಮದುವೆ ಆಗಿ ಅವರೇ ಮದುವೆ ಮಾಡಿದ್ರು, ಬಲವಂತದಿಂದ ಮದುವೆ ಮಾಡಿದ್ರು, ಚೆನ್ನಾಗಿದ್ದೀವಿ. ನಾನು ಸಿಟಿ ಹುಡುಗಿ ಮದುವೆ ಮಾಡ್ಕೋಬೇಕಂತೆ, ಅವ್ರು ಹಳ್ಳಿ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬಲವಂತದಿಂದ, ನೀನು ನನ್ನ ಮಗ ಆಗಿದ್ರೆ ನಾನು ತೋರಿಸಿದ ಹುಡುಗಿನ ಒಪ್ಕೋತೀಯ, ಮದುವೆ ಆಗ್ತೀಯ? ನಿಮ್ಮ ತಂದೆ ತೋರಿಸಿದ ಹುಡುಗಿನೇ ನೀವು ಮದುವೆ ಆದ್ರಿ? ಮದುವೆ ಆಗಿ ಎಲ್ಲ ಆಯಿತು. ಅದಾದಮೇಲೆ ನನಗೆ ಒಂಥರ ಅವರು ಒಂದು ಸ್ವಲ್ಪ ಒಂಟಿ ಆಗೋಕ್ಕೆ ಶುರುವಾದರು ಹಳ್ಳಿನಲ್ಲಿ. ಎಲ್ಲ ಅಲ್ಲಿ ಹೋಗಿ ಕೂತ್ಕೊಂಡಾಗ ಕೊನೆಗೆ ನನ್ನ ಹತ್ರ ಭಾಳ ಜವಾಬ್ದಾರಿಯಿಂದ ಮಾತಾಡ್ತಿದ್ರು. ನನ್ನನ್ನು ಬೈತಿರಲಿಲ್ಲ ಅಷ್ಟು. ಬೆಂಗಳೂರಿಗೂ ಬಂದಿದ್ದರು. ನಾನು ಭಾಳ ಸಾಯೋಕ್ಕೂ 6 ತಿಂಗಳು ಮುಂಚೆ ಅದುವರೆಗೂ ನಮ್ಮ ಸಿಸ್ಟರ್ಸ್ ಮನೇಲಿರೋರು, ನನ್ನ ಮನೆಗೆ ಬರ್ತಾನೆ ಇರಲಿಲ್ಲ. ಇಲ್ಲಿ ಬಂದರು. ಕೊನೆಗೆ ಅವರು ಏನೋ ಒಂಥರ ನನಗೆ ಜವಾಬ್ದಾರಿ ಇದೆ, ನನ್ನ ಮಗ ಏನೋ ಇಷ್ಟ ಆಯ್ತು ಅವ್ರಿಗೆ. ಭಾಳ ಶೇರ್ ಮಾಡ್ಕೊಳ್ಳೋರು, ಇದು ಮಾಡೋರು. ಕೊನೆಗೆ ಅವರು ತೀರುವಾಗಲೂ ಕೂಡ ನಮ್ಮ ಅಣ್ಣ ತೀರೋಗಿದ್ದ. ಅವನ್ನ ದಫನ್ ಮಾಡಿ ವಾಪಸ್ ಬರುವಾಗ ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಹೋಗ್ಬಿಡಪ್ಪ, ಯಾಕೋ ಇದೇನೋ ಹೋಗ್ತಾ ಇದೆ. ಆಮೇಲೆ ಡಾಕ್ಟ್ರ್ ಕರೆಸಿ ಅಲ್ಲೇ ಇಂಜೆಕ್ಷನ್ ಕೊಡಿಸಿ ಎಲ್ಲ ಚೆಕ್ ಮಾಡಿಸಿ, ಎಲ್ಲರೂ ಇದ್ದಾರೆ ಇಲ್ಲಿ. ಹಾಸ್ಪಿಟ್ಲಿಗೆ ಹೋದರೆ 8 ಕಿಲೋಮೀಟ್ರ್ ಒಳ್ಳೆದಾಟ ಹೋಗಬೇಕು, ಬೇಡ, ನಾನು ಒಂದೇ ದಿನ ವಾಪಸ್, ನಾಳೆ ಸಂಜೆ ಅಷ್ಟೊತ್ತಿಗೆ ಇಲ್ಲಿರ್ತೀನಿ ವಾಪಸ್ಸು ಅಂತ ಬಂದೆ. ಬರೋ ಅಷ್ಟೊತ್ತಿಗೆ ಅಲ್ಲಿ ತೀರೋಗ್ಬಿಟ್ಟಿದ್ರು. ನನಗೆ ಅದೊಂದು ನನಗೆ ಆವಾಗಳು ಬಂತು. ಅಂದರೆ ಅವ್ರು ಹೇಳಿದ್ರು ಕೂಡ ನೀವು ಅವ್ರ ಹತ್ರ ಜೊತೆ ಇರೋಕ್ಕಾಗಿಲ್ಲ ಅನ್ನೋ ನೋವು ನಿಮಗೆ ಕೊನೆವರೆಗೂ? ಅವಾಗ ಒಂದು ಮಾತು ಹೇಳಿದರು. ನಾನು ತುಂಬ ವರ್ಷಗಳಿಂದ ನನ್ನ ಕರೆದೆ ನಿನ್ನ ಮನೆಗೆ. ನಿನ್ನ ಮದುವೆ ಆದಮೇಲೆ ನಾನು ನಿನ್ನ ಮನೆಗೆ ಬರಲೇ ಇಲ್ಲ. ನಾನು ಕೊನೆ 6 ತಿಂಗಳು ಬಂದಿದ್ದರು. ಯಾರ ಮನೇಲೂ ಇಷ್ಟು ಸುಖವಾಗಿರಲಿಲ್ಲ, ನಿನ್ನ ಮನೇಲಿ ಬಹಳ ಸಂತೋಷವಾಗಿ ಸುಖವಾಗಿದ್ದೆ ನಾನು ಅಂತಂದರು. ನನಗದು ಒಬ್ಬ ಮಗಂಗೆ ಇನ್ನೇನು ಬೇಕು, ಸಾಕಲ್ವಾ? ತಂದೆ ತಾಯಿ ಒಂದು ಪ್ರೀತಿ ಮಾತು, ಅವರು ತೃಪ್ತಿಯಾಗಿದ್ದರೆ ನಮ್ಮ ಜೀವನ ಸಾರ್ಥಕ ಅಂತ ಅನ್ಸುತ್ತೆ. ನನಗನ್ಸುತ್ತೆ ನಾವು ಭಾಳ ಕಷ್ಟ ದಿನಗಳನ್ನು ನೋಡಿದ್ದೀವಿ. ಎಷ್ಟೋ ದಿನ ನನ್ನ ಜೋಬಲ್ಲಿ ದುಡ್ಡಿರ್ತಿರಲಿಲ್ಲ. ಅದು ಹಬ್ಬ ಹರಿದಿನಗಳಲ್ಲಿ ನಾನು ಒಬ್ಬನೇ ಕಾಲ ಕಳೀತಿದ್ದೆ. ಯಾವ ನೆಂಟರ ಮನೆಗೆ ಹೋಗ್ತಿರಲಿಲ್ಲ, ಯಾರ ಸ್ನೇಹಿತರ ಮನೆಗೆ ಹೋಗ್ತಿರಲಿಲ್ಲ. ಅದಂತರೂ ಭಾಳ ಸ್ವಾಭಿಮಾನಿ. ಅವಾಗ ಕೊಣನೂರಲ್ಲೇ ಇದ್ರಾ ನೀವು? ನಿಮ್ಮ ತಾಯಿ ತೀರೋದಾಗ ಕೊಣನೂರಲ್ಲಿದ್ದೆ. ಇಲ್ಲಿ ಬೆಂಗಳೂರಿನಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಈಗ ನಿಮ್ಮ ತಂದೆ ಕೂಡ ಗೌರ್ಮೆಂಟ್ ಆಫೀಸರು, ಸೊ ನಿಮ್ಮ ಫ್ಯಾಮಿಲಿ ಪೂರ್ತಿ ಓದಿರೋ ಬ್ಯಾಕ್ಗ್ರೌಂಡೇನೆ. ಯಾಕೆ ಆ ಟೈಮಲ್ಲಿ ನಿಮಗೆ ಹಣ ಇರ್ತಾ ಇರಲಿಲ್ಲ, ಬಡಿಸ್ತಾನ ಯಾಕೆ? ನಮ್ಮ ತಂದೆ ರಿಟೈರ್ ಆಗೋಗಿದ್ರು, ಪೆನ್ಷನ್. ಹಳ್ಳಿಲಿ ಒಬ್ಬ ಅಣ್ಣ ಮತ್ತು ಅತ್ತಿಗೆ, ಅವ್ರ ಮಕ್ಕಳು. ಹಳ್ಳಿನಲ್ಲಿ ಬೆಳೆ ಸರಿಯಾಗಿ ಬರ್ತಿರಲಿಲ್ಲ. ಅವರು ರಿಟೈರ್ಮೆಂಟ್ ಹಣ ಎಷ್ಟಿದೆಯೋ
ಅಷ್ಟರಲ್ಲಿ ಆ ಜಮೀನಿಗೆ ಏನೇನು ಬೇಕೋ ಅದನ್ನು ಅದು ವ್ಯಯ ಮಾಡ್ತಾಯಿದ್ರು. ಆಮೇಲೆ ಅವರು ಇಲ್ಲಿ ನಮ್ಮಣ್ಣನ ಮನೆಗೆ ಬಂದಿದ್ದೆ. ಇಲ್ಲಿ ನಮ್ಮಣ್ಣ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಿದ್ರು. ಅವರು ಸೆಕೆಂಡ್ ಡಿವಿಷನ್ ಕ್ಲರ್ಕು. ಅವ್ರಿಗೂ ಕಷ್ಟ. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಸಂಬಳ ತುಂಬ ಕಮ್ಮಿ ಇರುತ್ತೆ. ಅದರಲ್ಲಿ ನನ್ನನ್ನು ಸಾಕಬೇಕು. ನಮ್ಮ ನನ್ನ ಬಾವನ ತಮ್ಮ ಒಬ್ಬ ಇದ್ದ, ಅವ್ರ ಹೊಸ ಸಂಸಾರ, ಜೀವನ ಬಿಮಾರದಲ್ಲಿ ಕ್ವಾರ್ಟರ್ಸಲ್ಲಿದ್ವಿ. ಅವ್ರ ಸಂಬಳ ತಿಂಗಳಿಗೆ ಎಷ್ಟಿತ್ತು ಅದರಲ್ಲೆಲ್ಲ ಲೆಕ್ಕ ಹಾಕಿ ಇಂತಿದ್ದದಕ್ಕೆ ಅಂತ ಮಾಡಬೇಕಾಗಿತ್ತು. ಆಮೇಲೆ ಕಾಲೇಜಿನ ಫೀಸು, ನಮ್ಮ ಕಾಲೇಜಿನ ಫೀಸ್ ಏನಿತ್ತು, ವಿಪುರಂ ಕಾಲೇಜಲ್ಲಿದ್ದೆ, ಅಲ್ಲಿಂದ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬಂದೆ. ಕಾಲೇಜಿನ ಫೀಸು ನಾವು BCM ಸರ್ಟಿಫಿಕೇಟ್ ಕೊಟ್ಟು ಕಮ್ಮಿ ಆಗಿತ್ತು. ಆದರೂ ಕೂಡ ಅವರಿಗೆ ಒಂದು ಸ್ವಲ್ಪ ಕಷ್ಟ ಆಯಿತು. ಈ ಬಡಸ್ತನದಲ್ಲೂ ಕೂಡ ನಾನು ಓದಲೇಬೇಕು ಅಂತ ನಿಮಗೆ ಯಾಕೆ ನೋಡಿ, ನಾನು 90% ತೊಗೊತಾ ಇದ್ದಾಗ SLCನಲ್ಲಿ ಒಂದು ಸ್ವಲ್ಪ ನನಗೆ ಟ್ಯೂಬರ್ಕ್ಲಾಸಿಸ್ ಗ್ಲ್ಯಾಂಡ್ಸ್ ಅಂತ ಬಂದ್ಬಿಟ್ಟಿದೆ. ಇಲ್ಲೆಲ್ಲ ಊದ್ಕೊಂಡ್ಬಿಡ್ತು. 1 ವರ್ಷ ಮೆಡಿಸನ್ ತೊಗೊಂಡೆ. ಆ ಮೆಡಿಸನ್ನಿಂದ ನನಗೆ ಡ್ರೋಸಿನೆಸ್, ಕಾಲೇಜಲ್ಲಿ ಪಾಠ ಕೇಳೋಕ್ಕಾಗ್ತಿರಲಿಲ್ಲ, ತೂಕುಡಿಸಿದೆ. ಆ ಒಂದು ಇದರಿಂದ ನಾನು ಫಸ್ಟ್ ಇಯರ್ PUC ಒಂದು ಸ್ವಲ್ಪ ಡೌನ್ ಆಗೋಯ್ತು. ಅಂದರೆ ನೀವು ಮೆಡಿಸನ್ ತೊಗೊಂಡಿದ್ದಕ್ಕೆ ನಿಮಗೆ ನಿದ್ದೆ ಬರ್ತಾ ಇತ್ತು? ಸೊ ನಾನು 9th ಸ್ಟ್ಯಾಂಡರ್ಡ್ವರೆಗೂ ನಾನು ಒಳ್ಳೆ ಸ್ಕೋರ್ ಮಾಡ್ತಿದ್ದೆ. ನಾನು 8th 9th 7th ಎಲ್ಲ 90% ಸ್ಕೋರ್ ಮಾಡ್ತಿದ್ದೆ. ಎಲ್ಲರೂ ನನ್ನನ್ನು ಭಾಳ ಒಂದು ಅಪೇಕ್ಷೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಏನು ಒಳ್ಳೆ ಲೆವೆಲ್ಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು. ಆ ಅನಾರೋಗ್ಯದಿಂದ ಅದು ಡೌನ್ ಆಗೋಯ್ತು. ಪಾಠ ಕೇಳಿದ್ದು ಒಳಗಡೆ ತಲೆ ಒಳಗೆ ತುಂಬ್ಕೊಳಕ್ಕಾಗ್ತಿರ್ಲಿಲ್ಲ. ಇದಾಯಿತು. ಆದರೂ ಕೂಡ ನಾನು ಟ್ಯೂಷನ್ಗೆ ಭಾಳ ಕಷ್ಟಪಟ್ಟು ಓದಿದೆ. ಏನೋ ನೆನಪಿನ ಶಕ್ತಿ ಕಮ್ಮಿ ಆಗೋಯ್ತು. ಅದಾದ ನಂತರ ಫಸ್ಟ್ ಇಯರ್ PUC ವಾಶ್ಔಟ್ ಆಯಿತು. ಅದನ್ನು ಮನೇಲಿ ಬೆಂಗಳೂರಿಗೆ ಕೂತ್ಕೊಂಡು ಓದಿದೆ ನಮ್ಮ ಅಣ್ಣನ ಮನೇಲಿ. ಫಸ್ಟ್ ಇಯರ್ BScಲಿ ಮತ್ತೆ ಪಿಕಪ್ ಆದೆ. ಮತ್ತೆ ಪಿಕಪ್ ಆಗಿಬಿಟ್ಟು ಒಳ್ಳೆ ಮಾರ್ಕ್ಸ್ ತೊಗೊಂಡೆ. ಹಾಳಾದು ವಿದ್ಯಾರ್ಥಿ ಚಟುವಟಿಕೆ. ಸರ್ ನಾನು ಮಿಮಿಕ್ರಿ ಮಾಡಿದ ತಕ್ಷಣ ಸ್ಟೇಜ್ ಮೇಲೆ ಎಲ್ಲ ಹುಡುಗರೆಲ್ಲ ನೀನು ಎಲೆಕ್ಷನ್ ನಿಂತ್ಕೊಡೋ ನೋಡು, ನನಗೆ ದಾರಿ ತಪ್ಪಿಸ್ಬಿಟ್ಟು ನಿಂತ್ಕೊಂಡ್ರ ನೀವು ಎಲೆಕ್ಷನ್ ನಿಂತು ಗೆದ್ದಾದ್ಮೇಲೆ ಅದು ಆ ಒಂದು ಇದರಲ್ಲಿ ಎಲ್ಲ ಏನಪ್ಪ ನೀನೇನು ರಾಜಕೀಯಕ್ಕೆ ಹೋಗ್ಬಿಟ್ಟಂತೆ ಹಂಗೆ ಹಿಂಗೆ ಅಂತ ಮನೆಯಲ್ಲಿ ನೆಂಟರುಗಳೆಲ್ಲ ಶುರು ಮಾಡು. ಇದೇನು ಒಂದು ಸ್ಟೂಡೆಂಟ್ ಇವನಲ್ಲಿ ಗೆದ್ದರೆ ರಾಜಕೀಯಕ್ಕೆ ಅಂತ ಎಲ್ಲ ಮಾತಾಡ್ತಾರೆ. ಅವಾಗ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಂದರೆ ಗ್ಯಾಸ್ ಕಾಲೇಜ್ ಅಂತಂದರೆ ಭಾಳ ಸೆಂಟರ್ ಆಫ್ ದಿ ಸಿಟಿ. ಎಲ್ಲ ರಾಜಕೀಯ ನಾಯಕರು ಅವರ ಕ್ಯಾಂಡಿಡೇಟ್ಗಳನ್ನು ವಿದ್ಯಾರ್ಥಿಗಳ ಮೂಲಕ ಸೆಲೆಕ್ಟ್ ಮಾಡ್ತಿದ್ರು. ನೇರವಾಗಿ ಇಲ್ಲದಿದ್ರು ಪರೋಕ್ಷವಾಗಿ ಎಲ್ಲೇ ಚಿಂದ ಯಾರ್ಯಾರಿಗೋ ದುಡ್ಡುಗಳೆಲ್ಲ ಸಪ್ಲೈ ಆಗ್ತಿತ್ತು. ದೊಡ್ಡ ದೇವರಾಜರ್ಸ್ ಇದ್ದವರು, ಗುಂಡೂರಾವ್ ಇದ್ದಿದ್ದು, ಬಂಗಾರಪ್ಪ ಇದ್ದಿದ್ದು, ಅವ್ರ ಫಾಲೋಯರ್ಸ್ ಎಲ್ಲ ಸುಮಾರು ಜನ. ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ನಮಗೇನೋ ಖುಷಿ ನಿಂತ್ಕೊಂಡ್ಬಿಡ್ತಿದ್ವಿ. ಹೆಂಗ್ ಆಯ್ಕೆ ಮಾಡ್ತಾ ಇದ್ರು ಅವರು ನೋಡಿ, ಅವಾಗ ABVPನೂ ಇತ್ತು ಅಂತ ಕಾಣ್ತದೆ. DYFI ಅಂತ ಏನೋ ಇನ್ನೊಂದು ಕಮ್ಯುನಿಸ್ಟ್ ಸಂಬಂಧಪಟ್ಟಕ್ಕಿತ್ತಲ್ಲ ಅದು. ಆಮೇಲೆ ನಂತರ ಇದು NSUAE ಈ ಥರದಲ್ಲ. ನಮಗೆ ಅವೆಲ್ಲ ಗೊತ್ತಿಲ್ಲ. ನಮ್ಮ ಊರಿಂದ ಬಂದವರು ಹೊಸದು. ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಎನ್ಕರೇಜ್ ಮಾಡಿದ್ರು, ನೀವು ನಿಂತ್ಕೊಂಡ್ಬಿಟ್ಟು ಸ್ಟೇಜ್ ಮೇಲೆ ನಾಟಕ ಮಾಡ್ದಂಗೆ ಆ ಜೋಶಲ್ಲಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗ್ಬಿಟ್ಟು ಸ್ಟೂಡೆಂಟ್ ಲೀಡರ್ ಆಗ್ಬಿಟ್ಟು ಎಲ್ಲರ ಜೊತೆ ಯಾರೋ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಾಲೇಜ್ಗೂ ಹೋಗೋದು. ಆಮೇಲೆ ಏನಾದ್ರು ದೊಡ್ಡ ಕೋಲ್ ಸಿಕ್ಕಿದ ತಕ್ಷಣ ಅದನ್ನ ಹಿಡ್ಕೊಂಡು ಓಡಾಡೋದು, ಈ ಥರದ್ದೆಲ್ಲ ಒಂದು ಸ್ವಲ್ಪ ಮೈ ಮೇಲೆ ಅಮಿತಾಬ್ ಬಚ್ಚನ್ ಬಂದಂಗೆ ಆಗ್ಬಿಡ್ತು. ಎಲ್ಲರೂ ಸಿನಿಮಾ ಅಮಿತಾಬ್ ಬಚ್ಚನ್ನು ದೊಡ್ಡ ಹೀರೋಗಳದು ಫೈಟ್ ಗೀಟೆಲ್ಲ ನೋಡ್ಬಿಟ್ಟು ಸಿನಿಮಾದಿಂದ ಆಚೆಗೆ ಬರ್ತಾರಲ್ಲ, ಅವ್ರ ಕೈಕಾಲೆಲ್ಲ ಉದ್ದಾಗ್ಬಿಟ್ಟಿರ್ತಾವಂತೆ. ಆ ಥರ ನಮ್ಗೆ ಆಗ್ಬಿಟ್ಟಿತ್ತು, ಹಿಡಿಯೋಕ್ಕಾಗ್ತಿರಲಿಲ್ಲ. ಹಾಗಾಗಿ ನಮ್ದು ಏನಿದೆ ಮಾರ್ಕ್ಸ್ ತೆಗಿಯುವಂಥದ್ದೆಲ್ಲ ಕಮ್ಮಿ ಆಗ್ತಾ ಬಂತು. ಸೆಕೆಂಡ್ ಇಯರ್ BScಲಿ ಪಾಸಾದೆ. ಫಸ್ಟ್ ಇಯರ್ BSc ಪಾಸಾದೆ. ಈ 3ನೇ BScನಲ್ಲಿ ಎಲ್ಲರೂ ಕಾಪಿ ಹೊಡಿತಾ ಇದ್ದು ನೋಡ್ಬಿಟ್ಟು ನನಗೆ ಏನಪ್ಪ ಮಾಡೋದು, ಓದಿಲ್ಲ ಏನಿಲ್ಲ, ಹೆಂಗೆ ಪಾಸ್ ಮಾಡೋದು ಅಂತ ಅಂದ್ಬಿಟ್ಟು ಆಯಿತು. ಆ ಒಂದು ಇದರಲ್ಲಿ 3rd ಇಯರ್ BScಲಿ ನಾನು ಕ್ಲಾಸ್ಗೆ ಹೋಗಲಿಲ್ಲ. ಎಲ್ಲ ಬಂಕ್ ಕೊಡಿದ್ಬಿಟ್ಟು ಬರೀ ಕನ್ನಡ ಸಂಘ, ವಿದ್ಯಾರ್ಥಿ ಚಳವಳಿಲಿ ಓಡಾಡ್ಕೊಂಡಿದ್ಬಿಟ್ಟೆ. ಸೊ ಅಲ್ಲಿ ನೋಡಿ ನಮ್ಮದು ಎಜುಕೇಷನ್ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ. ಮನೇಲಿ ನೋಡಿದ್ರು ಯಾಕೋ ಸರಿ ಹೋಗಲ್ಲ ಇವನು ಅಂದ್ಬಿಟ್ಟು ನಮ್ಮ ಅಣ್ಣ ಕೆಲಸಕ್ಕೆ ಸೇರಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಇಲ್ಲಿಗೆಲ್ಲ ಇಂಟರ್ವ್ಯೂ ಕಳ್ಸೋಕ್ಕೆ ಶುರು ಮಾಡಿದ್ರು. DRDOನಲ್ಲಿ ಸಿಕ್ಬಿಡ್ತು. ಆ ಸಿಕ್ಕಿದ ಖುಷಿನಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದ್ರು, ನೀನು ಅರ್ಧ ಗಂಟೆಲಿ ವಾಪಸ್ ಬರ್ಬೇಕು. ಯಾಕಯ್ಯ ನೀನು ಕೆಲಸ ಸಿಕ್ಕಿದೆ, ನಾವು ಪಾಸ್ ಹೌದು. ಆವಾಗಿನ ಕಾಲದಲ್ಲಿ DRDOನಲ್ಲಿ ಕೆಲಸ ಸಿಕ್ಕಿದೆ ಅಂದ್ರೆ ಅದು ದೊಡ್ಡ ವಿಷಯ. ಸೈಂಟಿಸ್ಟ್ ಆಗ್ಬೇಕಾಗಿದ್ದವರು ಆಕ್ಟರ್ ಆದ್ರಿ. ಇಲ್ಲ, ಸೈಂಟಿಸ್ಟ್ ಆಗೋಕ್ಕೂ ಪ್ರಯತ್ನ ಪಟ್ಟಿದ್ದೆ ನಾನು. ಏನಂತಂದರೆ ನೀನು ಎಕ್ಸಾಮ್ ಹಾಲಿಂದ ಆಚೆಗೆ ಬರ್ಬೇಕು ಕ್ವಶನ್ ಪೇಪರ್ ತೊಗೊಂಡು. ಯಾಕೆಂದ್ರೆ ಕ್ವಶನ್ ಪೇಪರ್ ನಮಗೆ ಮುಂದಿಂದೆಲ್ಲ ನಿಮ್ಗೆ ಗೊತ್ತಲ್ಲ. ಸರಿ, ನನ್ನ
ಎಕ್ಸಾಮ್ ಬರೆಯೋಕ್ಕೆ ಬಿಡಲಿಲ್ಲ. ಅವರೆಲ್ಲ ಪಾಸ್ ಆಗಿ ಹೊಟ್ಟೋದ್ರು, ನಾನು ಅಲ್ಲೇ ಉಳ್ಕೊಂಬಿಟ್ಟೆ. ಹೆಂಗ್ ಕಮ್ಯುನಿಕೇಟ್ ಮಾಡ್ತಾ ಇದ್ರು ನಿಮ್ನ? ಮೊದಲೇ ಹೇಳ್ತಿದ್ರು, ನೀನು ಹೋಗ್ಬೇಕಪ್ಪ, ನೀನು ಹೆಂಗಿದ್ರು ಕೆಲಸ ಸಿಕ್ಕಿದೆ, ನಾವು ಆಮೇಲೆ ನಿನ್ನ ಪಾಸ್ ಮಾಡಿಸ್ತೀವಿ, ಈಗ ಬೇರೆಯವ್ರು ಪಾಸ್ ಆಗಬೇಕು, ಕ್ವಶನ್ ಪೇಪರ್ ತೊಗೊಂಡು ಆಚೆಗೆ ಬಾ ಅಂತ ಅನ್ನೋರು. ಆಮೇಲೆ ನನಗೆ ಅಯ್ಯೋ ಏನಾಯಿತು ಅಂತ ಅಂದ್ಬಿಟ್ಟು ಕೊನೆಗೆ ನಾನು ಓದೇ ಪಾಸ್ ಮಾಡಿದ್ದು, ಕಾಪಿ ಹೊಡೆದು ಪಾಸ್ ಅದನ್ನೆಲ್ಲ. ನೀವು ಕ್ವಶನ್ ಪೇಪರ್ ಕೊಟ್ರಿ ನಿಮ್ಮ ಫ್ರೆಂಡ್ಸ್ಗೆ? ಕೊಟ್ಟು ಇನ್ನೇನು ಅರ್ಧ ಗಂಟೆ ಆಚೆಗೆ ಬಂದಮೇಲೆ ಕ್ವಶನ್ ಪೇಪರ್ ಎತ್ಕೊಂಡು ಹೊರಡೋದ್ರು ಅವರು. ಮುಂದಿನ ಏನೇನಾಯಿತು ಏನೇನು ಮಾಡಿದ್ರು ಅದೆಲ್ಲ ಆಫ್ ದಿ ಸ್ಕ್ರೀನ್, ಅದು ಆಫ್ ದಿ ಸ್ಕ್ರೀನ್. ಆಮೇಲೆ ನಾನು ನೆಕ್ಸ್ಟ್ ಎಕ್ಸಾಮ್ ಬರೆಯುವಾಗ ಸ್ನೇಹಿತರುಗಳು ಯಾರೂ ಕೈ ಸಿಗಲಿಲ್ಲ. ನಮ್ಮ ಜವಾಬ್ದಾರಿ, ನಮ್ಮ ಕಷ್ಟನ ನಾವೇ ನೀಗಿಸ್ಬೇಕಾಗಿತ್ತು. ಓದಿದೆ, ಪಾಸ್ ಮಾಡಿದೆ. 3 ವರ್ಷ BSc, 5 ವರ್ಷ ಮಾಡಿದೆ. ಒಂದೊಂದು ಸಬ್ಜೆಕ್ಟ್ ಒಂದೊಂದು ವರ್ಷ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಎಲ್ಲ ಆಯಿತು, ಕೆಲಸಕ್ಕೆ ಸೇರಿದೆ. ಅಲ್ಲೂ ಆ್ಯಕ್ಟಿವಿಟೀಸ್ ಎಲ್ಲ ನಡೀತು, ಅಲ್ಲೂ ನಾಟಕಕ್ಕೆ ಸೇರಿಕೊಂಡೆ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.